ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ನಿಫ್ಟಿ ಎಕ್ಸ್ಪೈರಿ ದಿನ ಒಂದು ವಾಲಟೈಲ್ ಆಗಿರುವಂತಹ ಒಂದು ದೊಡ್ಡ ಮೂಮೆಂಟ್ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ, ಆ ರೀತಿ ಬಂದಿರೋ ಥರ ಕಾಣಿಸ್ತಾ ಇದೆ. ಸುಮಾರು ಸೆಕ್ಟರಲ್ಲಿ ಇವತ್ತು ಪ್ರಾಫಿಟ್ ಬುಕ್ಕಿಂಗ್ ಬಂದಿರೋಕ್ಕೆ ಕಾರಣ ಆಗಿದೆ. ಪ್ರಾಫಿಟ್ ಬುಕ್ಕಿಂಗ ಅಥವಾ ಟ್ರೆಂಡ್ ರಿವರ್ಸಲ್ ಅನ್ನೋದಕ್ಕಿಂತ ಮುಂಚಿತವಾಗಿ ಇವೆಂಟ್ ಡೇ ಇದ್ದಾಗ ನೋಡಿ ಸ್ವಲ್ಪ ಹುಷಾರಾಗೇ ಇರಬೇಕು ನಾವು ಟ್ರೇಡ್ ಮಾಡಬೇಕಾದ್ರೆ ಅಂತ ಯಾವಾಗಲೂ ಹೇಳ್ತಾನೆ ಇರ್ತೀನಿ. ಸೊ ಸುದ್ದಿಗಳು ಸದ್ದು ಮಾಡುವಾಗ ಸುಸ್ತಾಗುವುದೇ ಹೆಚ್ಚು ಅಂತ ಮೈಂಡ್ಫುಲ್ಲಲ್ಲಿ ಒಂದು ವಿಡಿಯೋ ಇದೆ, ಅದನ್ನ ಬೇಕಾದ್ರೆ ಐ ಬಟನಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಇವತ್ತು ಅಕ್ರಾಸ್ ದ ಸೆಕ್ಟರ್ ನಮಗೆ ಸೆಲ್ಲಿಂಗ್ ಬಂದಿದೆ, ಆದರೆ FMCGನಲ್ಲಿ ತುಂಬ ಶಾರ್ಪಾಗಿ ಸೆಲ್ಲಿಂಗ್ ಬಂದಿರೋ ಥರ ಕಾಣಿಸ್ತಾ ಇದೆ. 4% ಬಿದ್ದಿದೆ. ಅದ್ರ ಜೊತೆಗೆ ಬ್ಯಾಂಕ್ ನಿಫ್ಟಿ ಅಫ್ಕೋರ್ಸ್ ಪಾರ್ಟಿಗೆ ಜಾಯ್ನ್ ಆಗಿದೆ. ಇವತ್ತು ಟಾಪ್ ಲೂಸರ್ ಅಂತ ನಾವು ನೋಡೋದಾದರೆ ಐ ಥಿಂಕ್ ಬ್ರಿಟಾನಿಯಾ ಅಂತ ಕಾಣಿಸುತ್ತೆ. 3.99% ಫಾಲ್ ಬಂದಿರೋದ್ರ ಮೂಲಕ ಇವತ್ತು ಬ್ರಿಟಾನಿಯಾನೇ ಟಾಪ್ ಲೂಸರ್ ಥರ ಕಾಣಿಸ್ತಾ ಇದೆ. ಅದೇ ರೀತಿಗೆ ಟಾಪ್ ಗೈನರ್ ಅಂತಂದರೆ SBI. ಎಲ್ಲ ಬ್ಯಾಂಕಿಂಗ್ ಸೆಕ್ಟರ್ ಸ್ಟಾಕ್ಗಳು ನೆಗೆಟಿವ್ 3% ಆ ಥರ ನೆಗೆಟಿವ್ ಇದ್ದಾಗ SBI ನೋಡಿ 3.5% ಪ್ರಾಫಿಟಲ್ಲಿ ಪಾಸಿಟಿವಲ್ಲಿ ತೋರಿಸ್ತಾ ಇದೆ. ರಿಸಲ್ಟ್ ಕೂಡ ತುಂಬ ಏನು ಚೆನ್ನಾಗಿ ಬಂದಿರಲಿಲ್ಲ, ಆದರೆ PSUಗಳ ಪರ್ವ ಮುಂದುವರೆದಿದೆ. ಬ್ಯಾಂಕ್ ಆಫ್ ಬರೋಡಾ ಅದನ್ನು ಕೂಡ ಕೆಲವರು ಅಪ್ಡೇಟ್ ಕೊಟ್ಟಿದ್ರಿ, ಅದು ಕೂಡ PSU ಸೆಕ್ಟರ್ ಬರುವಂಥ ಬ್ಯಾಂಕು, ಅದು ಕೂಡ ಪಾಸಿಟಿವ್ ಮೂಮೆಂಟಲ್ಲಿ ಇತ್ತು. SBI ಒಂದು ಟ್ರೆಂಡ್ ಲೈನ್ ಹತ್ರ ಬಂದಿದೆ ಅಂತ ಮಾತಾಡ್ಕೊಂಡಿದ್ವಿ, 700 ಲೆವೆಲ್ ಅಂತ, ಅಲ್ಲಿಗೆ ಬಂದಿದೆ. ನೋಡೋಣ ಏನಾಗುತ್ತೆ ಅಂತ. ಅದ್ರ ಮೇಲ್ಗಡೆ ಹೋದಂಗೆ ಕಾಣಿಸ್ತಾ ಇದೆ. ಈಗ ಹೋದರೆ ಇನ್ನೂ ಮೇಲ್ಗಡೆ ಹೋಗೋ ಥರ ಸಾಧ್ಯತೆಗಳಿದೆ. ಅದೇ ರೀತಿಯಾಗಿ BPCL ಅಲ್ಲಿ, ಪವರ್ ಗ್ರಿಡ್ಡಲ್ಲಿ, ಹಿಂಡಾಲ್ಕೋದಲ್ಲಿ PSUಗಳು ನೋಡಿ ಚೆಚ್ಚುತ್ತಾ ಇದ್ದಾರೆ ಹಾಕೊಂಡು. ಅದೇ ರೀತಿಯಾಗಿ TCS ಮತ್ತೆ ಮೊಮೆಂಟನ್ನು ಕಂಟಿನ್ಯೂ ಮಾಡಿದೆ. ನೆನ್ನೆ ಒಂದು ಪಾಸ್ ಆಗಿತ್ತು. ಇವತ್ತು IT ಸೆಕ್ಟರ್ ಸ್ವಲ್ಪ ಫ್ಲಾಟ್ ಆಗಿತ್ತು. IT ಏನಾದರೂ ವೀಕ್ ಆಗಿದ್ದಾರೆ. ಇವತ್ತು 21,600 ಕೂಡ ಬ್ರೇಕ್ ಆಗಿಬಿಡ್ತಿದ್ವೇನೋ. ಸೊ ಆನೆ ಕ್ಲೋಸಿಂಗ್ ಬೇಸಿಸ್ ಅಂತ ನಾವು ನೋಡೋದಾದ್ರೆ ನಿಫ್ಟಿನಲ್ಲಿ 21,717ಕ್ಕೆ ಬಂದು ಕ್ಲೋಸಿಂಗ್ ಆಗಿದೆ. ಇಲ್ಲಿ ತುಂಬ ಮೇಲ್ಗಡೆ ಬಂದಂಗೆ ಕಾಣಿಸ್ತಾ ಇದೆ, ಬಟ್ ಕ್ಲೋಸಿಂಗ್ ಆಗಿರೋದು 21,717ರಲ್ಲಿ, ಕರೆಕ್ಟ್ ಅಲ್ವಾ? ಸೊ 212 ಪಾಯಿಂಟ್ಗಳ ಫಾಲ್ ನೋಡಲಿಕ್ಕೆ ಸಿಕ್ತು. ನಿನ್ನೆ ಏನು ಮಾತಾಡ್ಕೊಂಡಿದ್ವಿ ನೋಡಿ, 22,000 ಅನ್ನೋದು ಇವಾಗ ಮೇಲ್ಗಡೆ ಈ ಒಂದು ಸ್ಕ್ವೀಸ್ ಆಗಿ ಬರೋ ಥರ ಕಾಣಿಸ್ತಾ ಇದೆ. ಇಲ್ಲೂ ಮೇಲ್ಗಡೆ ಹೋಗ್ತಾ ಇದೆ, ಯಾವ ಕಡೆ ಬರುತ್ತೋ ಆ ಕಡೆ ಅಂತ. ಸೊ 10 ಗಂಟೆಗೆ ಬಂದರು ಗವರ್ನರ್ ಅವರು, ಡಮ್ ಅಂತ ಕೆಳಗಡೆ ಬಂತು. ಏನಕ್ಕೆ ಬಿತ್ತು ಇವತ್ತು, ಏನು ಕಾರಣ ಆಯಿತು ಅಂತಂದರೆ ನೋಡಿ, ಈ ಇನ್ಫ್ಲೇಷನ್ನು ಅಥವಾ ಈಗ ರೇಟ್ ಕಟ್ ನ್ಯೂಟ್ರಲ್ ಆಗಿರ್ತಾರೆ, 6.5% ಇರ್ತಾರೆ ಅನ್ನೋದು ಎಲ್ಲರಿಗೂ ಎಕ್ಸ್ಪೆಕ್ಟೇಷನ್ ಇತ್ತು. ಆದರೆ ಏನು ಕಾಮೆಂಟ್ರಿ ಕೊಟ್ಟಿದ್ದಾರೆ ಅಂತಂದರೆ, ನಾವು ಇದುವರೆಗೂ ಏನು ರೇಟ್ ಹೈಕನ್ನು ಮಾಡಿದ್ದೀವಲ್ವಾ, ಅದೆಲ್ಲೋ ನಮಗೆ ಟ್ರಾನ್ಸ್ಮಿಟ್ ಆಗಿಲ್ವೇನೋ, ಇನ್ಫ್ಲೇಷನ್ ಹತೋಟಿಯಲ್ಲಿ ಇಡೋದಕ್ಕೆ ಅದು ತಲುಪಿಲ್ವೇನೋ ಅಂತ ಒಂದು ವ್ಯೂ ಹೇಳ್ಬಿಟ್ರು. ಅದು ಮಾರ್ಕೆಟ್ಗೆ ತಡ್ಕೊಳಕ್ಕಾಗಿಲ್ಲ. ಇಷ್ಟೊಂದು ಹೈಕ್ ಮಾಡೋದನ್ನು ಈ ರೀತಿ ಹೇಳ್ಬಿಟ್ರಲ್ಲ ಅಂತ. ಮತ್ತು FY25 2025 ಹಣಕಾಸು ವರ್ಷ ಬರೋ ತನಕ ನಾವು, ಅಥವಾ 4% ಇನ್ಫ್ಲೇಷನ್ ಬರೋ ತನಕ ನಾವು ಇಂಟ್ರೆಸ್ಟ್ ರೇಟ್ನ ಕಮ್ಮಿ ಮಾಡದಿರೋದ್ರ ಬಗ್ಗೆನೇ ಯೋಚನೆ ಮಾಡ್ತೀವಿ, ಇವೆಂಟ್ಗಳನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತೀವಿ ಅಂತ ಹೇಳಿದ್ದಾರೆ. ಇವೆಂಟ್ ಅಂದರೆ ಇನ್ಫ್ಲೇಷನ್ ಡೇಟಾ ಆಗಿರ್ಬೋದು, ಜಾಬ್ ಡೇಟಾ ಆಗಿರ್ಬೋದು, ಫೆಡ್ ಡೇಟಾ ಆಗಿರ್ಬೋದು, ಇದೆಲ್ಲದನ್ನು. ಎಕನಾಮಿಕ್ ಸೈಕಲ್ ಅಂತ ಒಂದು ವಿಡಿಯೋ ಇದೆ, ಆ ವಿಡಿಯೋನ ನೀವು ಚೆಕ್ಔಟ್ ಮಾಡಬೇಕು. ಜೊತೆಗೆ ಫೆಡ್ ಇಂಟ್ರೆಸ್ಟ್ ರೇಟ್ ಹೈಕ್ ಅಂತ ಒಂದು ವಿಡಿಯೋ ಇದೆ. ಈ ಎರಡು ವಿಡಿಯೋ ನೋಡಿದ್ರೆ ಏನು ಇನ್ಫ್ಲೇಷನ್ ಮತ್ತು ಯಾಕೆ ಈ ಇವೆಂಟ್ಗಳಿಗೆ ಅಷ್ಟೊಂದು ನಾವು ಪ್ರಾಶಸ್ತ್ಯನ ಕೊಡ್ತೀವಿ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಆ ಎರಡು ವಿಡಿಯೋನ ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ. ಮ್ಯಾಕ್ರೋ ಎಕನಾಮಿಕ್ಸ್ ಕಾನ್ಸೆಪ್ಟು ಇಂಟ್ರೆಸ್ಟ್ ಇದ್ದವರು ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಸೊ ಇವತ್ತು ನಿಫ್ಟಿ ಆ ಲೆವೆಲ್ನ ಬ್ರೇಕ್ ಆಗಿ ಕೆಳಗಡೆ ಬಂದರೆ ನಾವೇನು ಮಾತಾಡ್ಕೊಂಡಿದ್ವಿ, 21,840ರಲ್ಲಿ ಒಂದು ಸಪೋರ್ಟ್ ಇದೆ, ಅಲ್ಲಿಂದ ಕೆಳಗಡೆ ಬಿದ್ದರೆ 21,800 ಆ ರೀತಿ ಕೆಳಗಡೆ ಬರ್ತಾ ಹೋಗಬೇಕು ಅಂತ ನೋಡಬೇಕಿತ್ತು. ಇವತ್ತು 21,700ಕ್ಕಿಂತಲೂ ಕೆಳಗಡೆ ಒಂದ್ಸಲ ಬ್ರೀಚ್ ಆಯಿತು ಮತ್ತು 710 ಹತ್ರ ಬಂದು ಕ್ಲೋಸಿಂಗ್ ಆಗಿದೆ. ಮುಂಬರುವ ದಿನಗಳಲ್ಲಿ ನಿಫ್ಟಿನಲ್ಲಿ ಏನಾಗುತ್ತೆ ಅಂದರೆ, ಯಾವ ಲೆವೆಲ್ನ ಸಪೋರ್ಟ್ ಅಂತ ಮಾತಾಡ್ತಾ ಇದ್ವೋ, ಅಂದರೆ 21,840 850 ಲೆವೆಲ್ ಕಾಣಿಸ್ತಾ ಇದೆಯಲ್ಲ, ಇದು ವೆರಿ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಆಗುತ್ತೆ. ಇವತ್ತು ಎಲ್ಲಿಂದ ಒಂದು ದೊಡ್ಡದಾಗಿ ಮಾರ್ಬೂಜ್ ಕ್ಯಾಂಡ್ಲು ಸೆಲ್ಲಿಂಗ್ ಬಂದಿದೆಯಲ್ಲ, ಇದೇ ಝೋನ್ ಅನ್ಕೋಬೋದು ನೀವು. 21,850 ಮಾರ್ಕೆಟಿಗೆ ಇನ್ನು ಮುಂದೆ ರೆಸಿಸ್ಟೆನ್ಸ್ ಥರ ಆಕ್ಟ್ ಆಗ್ತಾ ಹೋಗುತ್ತೆ. ಸೊ ಕೆಳಗಡೆ ಬರ್ತಾ ಹೋದರೆ ಟ್ರೆಂಡ್ ಲೈನ್ ಟಚ್ ಆಗಬೇಕು ಅಂದರೆ 21,400 350 ಆದರೆ ಅದಕ್ಕಿಂತ ಮುಂಚೆ ನಿಮಗೆ ಗೊತ್ತಿರಬೇಕು 21,650 ನೋಡಿ, ಇಲ್ಲಿ ಒಂದು ಬೇಸ್ ಇದೆ. ಇವತ್ತು ಹತ್ತತ್ರ ಬಂದು ಟೆಸ್ಟ್ ಮಾಡಿ ಮೇಲೆ ಹೋಗಿದ್ವಿ. ಸೊ 21,650 ಒಂದು ಸಪೋರ್ಟ್ ಲೆವೆಲ್ ಆಗುತ್ತೆ. ಅದಕ್ಕಿಂತ ಕೆಳಗಡೆ ಬಂದರೆ 21,500ರಲ್ಲಿ ಒಂದು ಸಪೋರ್ಟ್ ಆಗುತ್ತೆ. ಅದಕ್ಕೆ ನಾನು ಕೆಳಗಡೆ ಬಂದರೆ ಈ ಟ್ರೆಂಡ್ ಲೈನ್ ಸಪೋರ್ಟು ನೆಕ್ಸ್ಟ್ ಸಪೋರ್ಟ್ ಆಗಿರುತ್ತೆ. ನೀವು ಈ ರೀತಿ ನೋಡಿಕೊಂಡು ಟ್ರೇಡ್ ಮಾಡ್ತಾ ಹೋಗೋದು. ಮೇಲ್ಗಡೆ ಹೋಗೋದಾದ್ರೆ 21,850 ಈಗ ಕ್ಲಿಯರ್ ಕಟ್ ರೆಸಿಸ್ಟೆನ್ಸ್. ಟ್ರೆಂಡ್ ಸ್ವಲ್ಪ ಚೇಂಜ್ ಆದಂಗಿದೆ, ಸ್ವಲ್ಪ ಕೆಳಗಡೆ ಬರೋ ಥರ ಕಾಣಿಸ್ತಾ ಇದೆ ನಿಫ್ಟಿನಲ್ಲಿ ನೋಡ್ತಾ ಹೋಗೋದಾದರೆ. ಅಂದರೆ ಡೈಲಿ ಬೇಸಿಸಲ್ಲಿ ಒಂದು ಸಲ ನೋಡ್ಬೋಣ. ಡೈಲಿ ಕ್ಯಾಂಡಲ್ ನೋಡೋದಾದ್ರೆ ಇವತ್ತು ಬಂದಿರೋದು ಶಾರ್ಪ್ ಆಗಿರುವಂಥ ರಿಜೆಕ್ಷನ್ ಕ್ಯಾಂಡಲ್, ಒಂದು ರೀತಿ ಎನ್ಗಲ್ಫಿಂಗ್ ಕ್ಯಾಂಡಲ್ ಥರ ಬಂದಿದೆ. ಒಂದು 4 ದಿನದಿಂದ ಏನು ಮೂವ್ಮೆಂಟ್ ಆಗ್ತಿತ್ತು ಅದಕ್ಕೆ ಆಲ್ಮೋಸ್ಟ್ ಒಂದು ಎನ್ಗಲ್ಫಿಂಗ್ ಪ್ಯಾಟರ್ನ್ ಥರ ಬಂದಿದೆ. ಸೊ ನೋಡ್ತಾ ವಾಪಸ್ ಟ್ರೆಂಡ್ ಲೈನ್ ಹತ್ರ ಬಂದರೆ ಹೇಗೇನು ಇನ್ವೆಸ್ಟ್ಮೆಂಟಿಗೆ ಆಪರ್ಚುನಿಟಿ, ಟ್ರೇಡ್ ಮಾಡೋರಿಗೆ ಟ್ರೇಡ್ ಆಪರ್ಚುನಿಟಿ, ಅದೆಲ್ಲದನ್ನು ನೋಡ್ತಾ ಹೋಗೋಣಂತೆ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ. ಸೊ ಬ್ಯಾಂಕ್ ನಿಫ್ಟಿ ಇವತ್ತು 45,650 ಅಂತ ಕೆಳಗಡೆ ಬಂತು, ಮತ್ತು 300 ಸಪೋರ್ಟ್ ತೊಗೊಂಡ ಮೇಲೆ ಹೋಯ್ತು. ಬೆಸ್ಟ್ ಕೆರೆದಡ ಮಾಡ್ಕೊಂಡೇ ಇರೋದು ಅಂತ ಅಂದ್ಕೊಂಡಿದ್ದೆ. ಆದರೆ ಇಲ್ಲಿ ನೋಡಿ, ಈ ಥರ ಮೇಲ್ಗಡೆ ಹೋಗ್ತಿದ್ದಾಗ ನಿಮ್ಗೆ ಯಾವಾಗಲೂ ಹೇಳಿದ್ದೀನಿ, ಏನು ಮಾಡ್ಕೊಳ್ಳಿ, ಒಂದು ಟ್ರೆಂಡ್ ಲೈನ್ ಸಪೋರ್ಟ್ ತೊಗೊಂಡು ಹಾಕೊಳ್ಳಿ. ಇಲ್ಲಿ ವಾಪಸ್ ಎಲ್ಲ ಬಂದು ಅಲ್ಲಿ ಬಂದು ಮೇಲ್ಗಡೆ ತೊಗೊಂಡು ಹೋಗ್ತಿದೆ ಅಂದರೆ ಅದೇ ರೀತಿಯಾಗಿ ಒಂದು ಶಾರ್ಟ್ ಕವರಿಂಗ್ ಆಗಿ ಎಂಡ್ ಆಗುತ್ತೆ ಸಾಮಾನ್ಯವಾಗಿ ಅಂತ. ಇಲ್ಲ ಅಂತಂದರೆ ಇಲ್ಲಿಂದ ಬೆಂಡ್ ಆಯಿತು ಅಂತಂದರೆ ನೋಡಿ, ಇದು ಬೇರಿಶ್ ಫ್ಲಾಗ್ ಪ್ಯಾಟರ್ನ್ ಅಲ್ಲ, ಟಿಪಿಕಲ್ ಪ್ಯಾಟರ್ನು. ಸೊ ಕೆಳಗಡೆ ಬಂದು ಅದ್ರ ರೀತಿ ಒಂದು ಈ ರೀತಿ ಫ್ಲಾಗ್ ಬಂದು ಅದಕ್ಕಿಂತ ಕೆಳಗಡೆ ಬಂದರೆ ಇದನ್ನ ಬೇರಿಶ್ ಫ್ಲಾಗ್ ಅಂತ ಕರಿತೀವಿ. ಅದೇ ರೀತಿ ಈ ಥರ ಮೇಲ್ಗಡೆ ಹೋಗ್ತಿದ್ರೆ ಅದನ್ನ ಬುಲಿಶ್ ಫ್ಲಾಗ್ ಅಂತ ಕರಿತೀವಿ. ಇದನ್ನ ಈ ರೀತಿ ಅಂದರೆ ಫ್ಲಾಗ್ ಆ್ಯಂಡ್ ಪೋಲ್ನ ಉಲ್ಟಾನ ನಾವು ಬೇರಿಶ್ ಫ್ಲಾಗ್ ಪ್ಯಾಟರ್ನ್ ಅಂತ ಕರಿತೀವಿ. ಸೊ ಆ ಟಿಪಿಕಲ್ ಪ್ಯಾಟರ್ನ ಚಾನಲ್ನ ಬ್ರೇಕ್ ಆಯಿತು, ಅಲ್ಲಿಂದ ಶಾರ್ಪ್ ಆಗಿ ರಿಜೆಕ್ಷನ್ ಬರ್ತಾ ಹೋಯಿತು.
ಸೊ 45,000 ಅನ್ನೋ ಸಪೋರ್ಟು ಹತ್ತತ್ರ ಆ ಝೋನಿಗೆ ಬಂದು ಕ್ಲೋಸಿಂಗ್ ಆಗಿದೆ. ಇವಾಗ 45,012 ಬಂದು ಕ್ಲೋಸಿಂಗ್ ಆಗಿದೆ. ಸೊ ಬ್ಯಾಂಕ್ ನಿಫ್ಟಿ ಮೊದಲಿಂದನೂ ವೀಕ್ ಆಗಿತ್ತು, ಈಗಲೂ ಕೂಡ ವೀಕ್ ಆಗಿ ಕಾಣಿಸ್ತಾ ಇದೆ. ನೆನ್ನೆ ಕೂಡ ಮಾತಾಡ್ಕೊಂಡಿದ್ವಿ ನೋಡಿ, ಒಂದು ಲೋಯರ್ ಹೈ ಲೋವರ್ ಲೋ ಪ್ಯಾಟರ್ನ್ಗಳನ್ನು ಈಗಲೂ ಕೂಡ ಹಾಗೆ ಮೇಂಟೈನ್ ಮಾಡ್ತಾ ಹೋಗ್ತಾ ಇದೆ. ಇಲ್ಲಿ ಒಂದು ಹಾರಿಜಾಂಟಲ್ ಆಗಿ ಮಾಡಿದೆ. ಈ ಪಾಸಿಗೆ ಏನಾದರೂ ಕಂಟಿನ್ಯೂಷನ್ ಬಂದರೆ ಇನ್ನೂ ಜೋರಾಗಿ ಹೋಗ್ತಾ ಹೋಗುತ್ತೆ ಅಂತ ಅದೇ ವ್ಯೂ ಈಗಲೂ. ನೆಕ್ಸ್ಟ್ 44,800 ಅನ್ನೋದು ನಮ್ಮ ಸಪೋರ್ಟ್ ಲೆವೆಲ್ ಆಗಿರುತ್ತೆ. ಅದನ್ನು ಬಿಟ್ಟು ಕೆಳಗಡೆ ಬಂದರೆ 44,500 ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇದೆ. ಆಗ ಯಾವುದಿದು ಕೋವಿಡ್ ಟೈಮಿಂದ ಹಾಕೊಂಡಿರುವಂಥ ಒಂದು ಟ್ರೆಂಡ್ ಲೈನ್ ಇದು ಬ್ಯಾಂಕ್ ನಿಫ್ಟಿನಲ್ಲಿ, ಆ ಟ್ರೆಂಡ್ ಲೈನಿಗೆ ಬಂದು ಟಚ್ ಮಾಡ್ತೀವಿ ನೋಡಿ. ಆ ಟ್ರೆಂಡ್ ಲೈನಿಗೆ ಬಂದಾಗೆಲ್ಲ ನಾವೇನು ಮಾಡ್ತಾ ಇದೀವಿ, ಇಲ್ಲಿ ಇದನ್ನು ತೆಗೆದುಬಿಟ್ಟು ತೋರಿಸೋದಾದರೆ ನಿಮಗೆ ಇಲ್ಲಿಂದ ಇರುವಂಥದ್ದು ಇದು ಸ್ವಲ್ಪ ದಯವಿಟ್ಟು ಗಮನಿಸಿ. ಇಲ್ಲಿಂದ ಇರುವಂಥ ಟ್ರೆಂಡ್ ಲೈನು ಇಲ್ಲಿ ಬಂದಾಗೆಲ್ಲ ಸಪೋರ್ಟ್ ತೊಗೊಳ್ತಾ ಇದೆ. ಕ್ಲೀನಾಗಿ ಹಾಕೋಬೇಕು. ಆ ಟ್ರೆಂಡ್ ಲೈನ್ ಕರೆಕ್ಟ್ ಆಗಿದೆ. ಆ ಬ್ಲೂ ಲೈನ್ ರೆಫರೆನ್ಸ್ ನೀವು ನೋಡೋದಾದರೆ ಅಲ್ಲಿಗೆ ಬರುತ್ತೆ ಸರಿ ಸುಮಾರು ಝೋನು. ಸೊ ಅಲ್ಲಿಗೆ ಬಂದರೆ ಈ ಯಾವ್ದಾದ್ರು ಒಂದು 3 ಪಾಯಿಂಟನ್ನು ಟಚ್ ಆಗಬೇಕು ಅಂತ ಹೇಳ್ತಾರೆ. ಈಗ 2 ಪಾಯಿಂಟನ್ನು ಟಚ್ ಮಾಡಿದ್ದೀವಿ. ಸೊ ಈ 3 ಪಾಯಿಂಟನ್ನು ಟಚ್ ಮಾಡೋ ಥರನೂ ನೀವು ಹಾಕೋಬೋದು. ಸೊ ನೋಡೋಣ ಈ ಟ್ರೆಂಡ್ ಲೈನಿಗೆ ಬರೋದು ಅಂತಾದರೆ ಮತ್ತೆ ವಾಪಸ್ಸು 44,500 ಲೆವೆಲ್ಗೆ ಬಂದು ಮಾರ್ಕೆಟ್ ಟೆಸ್ಟ್ ಆಗುವಂಥ ಸಾಧ್ಯತೆ ಇದೆ. ಯಾವ ರೀತಿ ಬಿಹೇವ್ ಆಗುತ್ತೆ ಅಲ್ಲಿ ಅನ್ನೋದ್ರ ಮೇಲೆ ಮತ್ತೆ ಮೇಲ ಕೆಳಗ ಅನ್ನೋದು ಡಿಸೈಡ್ ಆಗ್ತಾ ಹೋಗುತ್ತೆ. 48,400ಕ್ಕೆ ಹೋದಂಥ ಇಂಡೆಕ್ಸು 45,000 ಆಲ್ಮೋಸ್ಟ್ 3,000 ಪಾಯಿಂಟ್ ಕರೆಕ್ಷನ್ ಆಗಿದೆ. ಅದೇ ರೀತಿಯಾಗಿ ಯಾವ್ಯಾವ ಸ್ಟಾಕಲ್ಲಿ ಕರೆಕ್ಷನ್ ಆಗಿದೆಯೋ ಅದನ್ನು ನೋಡಿ ನೀವು ಇನ್ವೆಸ್ಟ್ ಮಾಡುವಂಥದ್ದು ನಿಮಗೆ ಬಿಟ್ಟಿದ್ದು. ಮತ್ತೆ ಹೇಳೋಕೆ ಹೋಗೋದಿಲ್ಲ, ಯಾಕೆಂದರೆ ನಾನು ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. ನೋಡ್ತಾ ಇದ್ದೀರಾ, ಟ್ರ್ಯಾಕ್ ಮಾಡ್ತಾ ಇದ್ದೀರಾ ನಿಫ್ಟಿ 50 ಕಂಪ್ನಿಗಳನ್ನು ಅಂತ ಅಂದ್ಕೊಂಡಿದ್ದೀನಿ. ಚಾರ್ಟ್ ಸ್ಟಾಕ್ ರೆಗ್ಯುಲರ್ ವ್ಯೂವರ್ಸ್ ಯಾರಿದ್ದಾರೋ ಎಲ್ಲರಿಗೂ ಗೊತ್ತಿರುತ್ತೆ. ಗೊತ್ತಿಲ್ಲದಲ್ಲೇ ಇದ್ದವರು ಪ್ರತಿದಿನ ವೀಡಿಯೋದಲ್ಲಿ 2 ಚಾಪ್ಟರ್ ಇರುತ್ತೆ. ಮೊದಲನೇದು ಚಾರ್ಟ್ ಸ್ಟಾಕ್ ಅಂತ ಟ್ರೇಡ್ ಬಗ್ಗೆ ಮಾತಾಡ್ತೀವಿ. 2ನೇ ಚಾಪ್ಟರ್ಲಿ ಸ್ಟಾಕ್ಸ್ ಓವರ್ ವ್ಯೂ ಅಂತ ಮಾತಾಡ್ತಾ ಇರ್ತೀವಿ. ಯಾವ ಸ್ಟಾಕ್ಸನ್ನು ಮಾತಾಡ್ತೀವಿ ಅಂತ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದನ್ನ ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ನಾಳೆ ಶುಕ್ರವಾರ, ನಾಳೆ ಯಾವುದು ಸೆನ್ಸೆಕ್ಸ್ ಎಕ್ಸ್ಪೈರಿ ಅಲ್ವಾ. ಸೊ ನಾಳೆ ಸೆನ್ಸೆಕ್ಸ್ ಎಕ್ಸ್ಪೈರಿ ನೋಡ್ಕೊಂಡು ಬಂದ್ಬೋಣ ಏನಾಗಿದೆ ಅಂತ ನೋಡಿ. ಟಿಪಿಕಲ್ ಆಗಿ ಪೇಂಟ್ ಬೆಳೀತಾ ಇದ್ದಾರೆ. ಸೊ ಸ್ವಲ್ಪ ದೊಡ್ಡ ಮಾಡ್ಕೊಂಡು ನೋಡ್ಬೋಣ ಇದನ್ನ. ಏನಾಗಿದೆ ಸೆನ್ಸೆಕ್ಸ್ ಎಕ್ಸ್ಪೈರಿಲಿ ಅಂತ ನೋಡೋದಾದರೆ 72,500 ಅನ್ನೋದು ಮೇಲ್ಗಡೆ ರೆಸಿಸ್ಟೆನ್ಸ್ ಆಗಿತ್ತು. ಕೆಳಗಡೆ 72,000 ಅನ್ನೋದು 71,200 ಅನ್ನೋದು ಒಂದು ಸಪೋರ್ಟ್ ಆಗಿದೆ. ಸೊ ಆ ಝೋನ್ ಹತ್ತಿರ ಬಂದಿದೆ. ನಾಳೆ 71,200ನ ಬ್ರೇಚ್ ಆಗಿ ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ 70,800, 70,400 ಈ ಟಾರ್ಗೆಟ್ಗಳು ನೋಡಲಿಕ್ಕೆ ಸಿಗ್ಬೋದು ಸೆನ್ಸೆಕ್ಸಲ್ಲಿ. ಕ್ವಿಕ್ಕಾಗಿ ಆಪ್ಷನ್ ಚೇನ್ ನೋಡ್ಕೊಂಡ್ಬರ್ಬೋಣ. ಆಪ್ಷನ್ ಚೇನ್ ನೋಡೋದಾದರೆ 71,500ರಲ್ಲಿ 71,700ರಲ್ಲಿ ಇಲ್ಲೆಲ್ಲ ಅಗ್ರೆಸಿವ್ ಆಗಿ ನಿಮಗೆ ಕಾಲ್ ರೇಟಿಂಗ್ ಆಗಿದೆ. ಕಾಲ್ ರೇಟಿಂಗ್ ಅಂದರೆ ಏನರ್ಥ, ಕೆಳಗಡೆ ತಳ್ತಾರೆ ಅಂತ. ಇದನ್ನೆಲ್ಲಿ ಮಾತಾಡಿದ್ದೀವಿ, ಆಪ್ಷನ್ ಚೈನ್ ಅನಾಲಿಸಿಸ್ ಅಂತ ವಿಡಿಯೋ ಇದೆ, ಅದು ನೋಡಿದ್ರೆ ಗೊತ್ತಾಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ 71,400ರಲ್ಲಿ ನಮಗೆ 1.38 ಅಂತ ಕಾಣಿಸ್ತಾ ಇದೆ, ಅಷ್ಟು ಲಕ್ಷ ಸಪೋರ್ಟ್ ಅಂತ. ಬಟ್ ಇದು ಕೆಳಗಡೆ ಬಂದರೆ ನೋಡಿ ರೌಂಡ್ ಲೆವೆಲ್ಗಳನ್ನೋದು ಟೆಸ್ಟ್ ಆಗುತ್ತೆ. ಎಸ್ಪೆಷಲಿ ಸೆನ್ಸೆಕ್ಸ್ನ ಇಂಡೆಕ್ಸಲ್ಲಿ 800-900 ಪಾಯಿಂಟ್ಗಳ ಮೂಮೆಂಟು ಒಂದು ದಿನದಲ್ಲಿ ಆರಾಮಾಗಿ ಬರ್ತಾ ಹೋಗುತ್ತೆ. ಹಾಗಾಗಿ 71,000 ಲೆವೆಲ್ ನಾಳೆ ಟೆಸ್ಟ್ ಆದರೆ ಯಾವುದೇ ರೀತಿಯಾದಂಥ ಆಶ್ಚರ್ಯ ಇಲ್ಲ. ಹಾಗಾಗಿ ಸ್ವಲ್ಪ ಹುಷಾರಾಗಿ ಟ್ರೇಡ್ ಮಾಡಿ. ಅಕಸ್ಮಾತ್ ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಂತಂದರೆ ಮತ್ತೆ ಅದೇ ಕತೆ. ಈಗ ಇದರೊಳಗಡೆ ನಾವೇನಾಗಿದ್ದೀವಿ, ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಗಿ ಉಳ್ಕೊಳ್ಳೋಂಥ ಸಾಧ್ಯತೆ ಇರುತ್ತೆ. ಮೇಲ್ಗಡೆ 72,000 ಕ್ಲಿಯರ್ ಕಟ್ ರೆಸಿಸ್ಟೆನ್ಸ್ ಏನೇ ಆದ್ರೂ ನಾಳೆ ಸೆನ್ಸೆಕ್ಸಲ್ಲಿ. ಸೊ ಇದೆರಡರ ಮಧ್ಯದಲ್ಲಿ ಓಪನ್ ಆದ ಅದೇ ರೀತಿ ಇರುತ್ತೆ. ಇಲ್ಲೇ ಓಪನ್ ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ ನಿಮಗೆ 70,800, ಅದಕ್ಕಿಂತ ಕೆಳಗಡೆ ಬಂದರೆ 70,500 ಆಪ್ಷನ್ ಬೈಂಗಿಗೂ ಕೂಡ ನಾಳೆ ಒಳ್ಳೆ ರೀತಿಯಾದಂಥ ಟ್ರೇಡ್ ಸಿಗುವಂಥ ಸಾಧ್ಯತೆ ಇದೆ ಸೆನ್ಸೆಕ್ಸಲ್ಲಿ. ಸೊ ಕ್ವಿಕ್ಕಾಗಿ ಒಂದು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡೋದಾದರೆ ಟಾಟಾ ಪವರ್, ಗ್ರೀನ್ ಎನರ್ಜಿ ಅಂತ ಮಾತಾಡ್ತಿದ್ದಾಗ ಕೆಲವು ಕಂಪ್ನಿಗಳು ಬರೋದರಲ್ಲಿ ಫಂಡಮೆಂಟಲಿ ಗುಡ್ ಕಂಪ್ನಿನಲ್ಲಿ ಟಾಟಾ ಪವರ್ ಕೂಡ ಬಂದು ನಿಂತ್ಕೊಳ್ಳುತ್ತೆ. 2021ರಲ್ಲಿ ಒಂದು ಮಾಡಿದಂಥ ಹೈನ, ಒಂದು ಬಸ್ ಸ್ಟ್ಯಾಂಡ್ನ ಬ್ರೇಕ್ಔಟ್ ಕೊಟ್ಬಿಟ್ಟು ಮೇಲೆ ಹೋಗಿದೆ. ಇವಾಗ ಮೇಲ್ಗಡೆ ಹೋಗ್ತಾನೆ ಇದೆ. ಆಲ್ ಟೈಮ್ ಹೈಯಲ್ಲಿದೆ ಸ್ಟಾಕು. ಈಗ ನಾಟ್ ರೆಕಮೆಂಡೆಡ್. ವಾಪಸ್ ಕರೆಕ್ಷನ್ ಆಗಿ ಬಂದರೆ ನೋಡ್ತಾ ಹೋಗೋಣಂತೆ. ಬಟ್ ಯಾರಾದರೂ ಹೋಲ್ಡ್ ಮಾಡಿರೋರು ಹೋಲ್ಡ್ ಮಾಡಿ, ಕರೆಕ್ಷನ್ ಕನ್ಫರ್ಮೇಷನ್ ಆಗೋ ತನಕ ಹೋಲ್ಡ್ ಮಾಡಿ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ LIC ಕೂಡ ಆಲ್ ಟೈಮ್ ಹೈ IPO ಪ್ರೈಸನ್ನು ಅಂತೂ ಇಂತೂ ತೀರಿಸ್ಕೊಂಡಿದೆ. LIC 2022ರಲ್ಲಿ ಮಾಡಿದಂಥ ಏನು IPO ಪ್ರೈಸ್ ಇತ್ತು ಅದನ್ನು ದಾಟಿ ಮೇಲ್ಗಡೆ ಕಂಟಿನ್ಯೂಸ್ ಆಗಿ ಹೋಗ್ತಾ ಇದೆ. ಆಲ್ ಟೈಮ್ ಹೈಗೆ ಹೋಗ್ತಾ ಇದೆ. ಒಳ್ಳೊಳ್ಳೆ ಪಾಲಿಸಿಗಳನ್ನು ಇಶ್ಯೂ ಮಾಡಿದ್ರೆ ಅಂತ ಕೆಲವರು ಹೇಳಿದ್ರೆ, ಯಾವುದೇ ಪಾಲಿಸಿ ಇಶ್ಯೂ ಮಾಡಿರಲಿ ಒಂದು ನೆನ್ಪಿಟ್ಕೊಂಬಿಡಿ. ಸುಮಾರು ಜನ ಇದನ್ನ ಕೇಳ್ತಾನೆ ಇದ್ರು, ಅದಕ್ಕೆ ಒಂದು ವಿಡಿಯೋದಲ್ಲಿ ಕ್ಲಾರಿಟಿ ಕೊಟ್ಬಿಡೋಣ ಅಂತ ಹೇಳ್ತಾ ಇದ್ದೀನಿ. ಯಾವುದೇ ಕಂಪ್ನಿದಾಗಿರ್ಬೋದು, ಯಾವುದಾದ್ರೂ ಒಂದು ಪಾಲಿಸಿ ಇನ್ಶೂರೆನ್ಸ್ನ ಜೊತೆಗೆ ಇನ್ವೆಸ್ಟ್ಮೆಂಟನ್ನು ಮಿಕ್ಸ್ ಮಾಡೋಕ್ಕೆ ಬರ್ತಾ ಇದೆ ಅಂದರೆ ಅದು ಎಂಥದ್ದೇ ರಿಟರ್ನ್ ಕೊಡುವಂಥ ಪಾಲಿಸಿ ಆಗಿರಲಿ, ಎಷ್ಟೇ ಕನ್ಫ್ಯೂಸ್ ಮಾಡೋಕ್ಕೆ ಪಾಲಿಸಿ ಆಗಿರಲಿ, ನಿಮಗೆ ಒಂದು ನೀವು ಅರ್ಥ ಮಾಡ್ಕೋಬೇಕೇನು, ಇದರಲ್ಲಿ ಗ್ಯಾರಂಟಿ ನಿಮಗೆ ಈಕ್ವಿಟಿ ಎಷ್ಟಂತೂ ರಿಟರ್ನ್ ಬರೋದಿಲ್ಲ ಅಂತ. ಸೊ ಬೆಸ್ಟ್ ಅಡ್ವೈಸ್ ಏನಾಗಿರುತ್ತೆ, ಇನ್ಶೂರೆನ್ಸ್ನ ಸಪರೇಟ್ ಆಗಿಡಿ, ಇನ್ವೆಸ್ಟ್ಮೆಂಟ್ನ ಸಪರೇಟ್ ಆಗಿಡಿ. ಎರಡನ್ನೂ ಮಿಕ್ಸ್ ಮಾಡ್ತೀವಿ ಅಂತ ಬರ್ತಾವಲ್ಲ ಯೂಲಿಪ್ ಪ್ಲಾನ್ಗಳು, ದಯವಿಟ್ಟು ಆ ಥರ ಸ್ಕೀಮ್ಗಳಿಂದ ದೂರ ಇರಿ. 15 ವರ್ಷ, 20 ವರ್ಷ, 30 ವರ್ಷ ತನಕ ಫಸ್ಟ್ ಆಫ್ ಆಲ್ ನಿಮಗೆ ಲಾಂಗ್ ಟರ್ಮಲ್ಲಿ ಬಲ್ಕ್ ಅಮೌಂಟ್ನ ನೀವು ಕಟ್ಟಬೇಕಾಗುತ್ತೆ. ಒಂದು ಎರಡನೇದು ನಿಮಗೆ ರಿಟರ್ನ್ಸ್, ನೀವು CAGR ರಿಟರ್ನ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಖಂಡಿತ ಅದು ನಿಮಗೆ ಈಕ್ವಿಟಿ ರಿಟರ್ನ್ಸ್ ಕೊಡೋದಿಲ್ಲ. ಜೊತೆಗೆ ಯಾವುದಾದ್ರೂ ಫಂಡ್ ಅಂತ ಹೇಳ್ತಾ ಇದ್ದಾರೆ ಅಂದ್ರೂ ಅದು ಯಾವತ್ತೂ ಡೈರೆಕ್ಟ್ ಪ್ಲಾನ್ ಆಗಿರೋದಿಲ್ಲ. ಅದೆಲ್ಲ ನಿಮಗೆ ಏನಾಗಿರುತ್ತೆ, ಒಂದು ರೆಗ್ಯುಲರ್ ಪ್ಲಾನ್ ಆಗಿರುತ್ತೆ. ಸೊ ರೆಗ್ಯುಲರ್ ಪ್ಲಾನ್ಗಳಲ್ಲಿ ನಿಮಗೆ ಡೈರೆಕ್ಟ್ ಪ್ಲಾನ್ ಅಷ್ಟು ನಿಮಗೆ ಬ್ರೋಕರೇಜಲ್ಲೇ ಹೋಗ್ಬಿಡುತ್ತೆ, ಹಾಗಾಗಿ ಸಿಗ್ತಾ ಹೋಗೋದಿಲ್ಲ. ಇದೆಲ್ಲ ಗಮನಿಸ್ಕೊಂಡಿರಿ. ಬಟ್ ಒಳ್ಳೆ ಡೆಲಿವರಿ ಪರ್ಸೆಂಟೇಜ್ ಆಗಿರೋ ಥರ ಕಾಣಿಸ್ತಾ ಇದೆ. LIC ಮೇಲ್ಗಡೆ ಹೋಗ್ಬೋದು ಇಲ್ಲಿಂದ. ಸೊ ವಾಪಸ್ಸು 900 ಲೆವೆಲ್ ಅನ್ನೋದು ಇವಾಗ LICಗೆ ಸಪೋರ್ಟ್ ಆಗ್ತಾ ಹೋಗುತ್ತೆ. ಸೊ LIC ಬಗ್ಗೆ ಅಂತಲೇ ಹೇಳಿಲ್ಲ, ಯಾವುದೇ ಸ್ಕೀಮ್ ಆದ್ರೂ, ಬಟ್ LIC ಅಂತ ಸ್ಪೆಸಿಫಿಕ್ ಆಗಿ ಕೇಳ್ತಾ ಇದ್ರೆ ಅದಕ್ಕೋಸ್ಕರ ಹೇಳಿದೆ. ಅದೇ ರೀತಿ
ರೀತಿಯಾಗಿ ಟ್ರೆಂಟ್ ಅನ್ನೋದು ಜುಡಿಯೋ ಈ ಕಂಪ್ನಿ ಎಲ್ಲ ಇದೆಯಲ್ಲ, ಇವ್ರದ್ದು 4 ಪಟ್ಟು ಏನೋ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಅಂದರೆ 10.46% ಇವ್ರದ್ದು ಎಸ್ಟಿಮೇಷನ್ಗಿಂತ ಜಾಸ್ತಿ ಬಂದಿದೆ. ನಿನ್ನೆ ಒಂದೇ ದಿನ ಯಾರಾದರೂ ಸ್ಟಾಕಲ್ಲಿ ಹೋಲ್ಡ್ ಮಾಡಿದರೆ 19% ಕಾಂಜಿ ಪಿಂಜಿ, ಯಾವುದೋ ನಾನು ಪೆನ್ನಿ ಸ್ಟಾಕಲ್ಲಿ ಹೇಳ್ತಾ ಇಲ್ಲ ನಿಮಗೆ, ಇದು F&Oಗೆ ಎಲಿಜಿಬಲ್ ಆಗಿರುವಂತಹ ಸ್ಟಾಕಲ್ಲಿ 19% ಮೂವ್ಮೆಂಟ್ ಬಂತು. ಇವತ್ತು ಒಂದು ಪ್ರಾಫಿಟ್ ಬುಕಿಂಗ್ ಬರ್ಬೋದು, ವಾಚ್ ಮಾಡ್ತಾ ಇರಿ ನಿಮ್ಗೆ ಹೇಳಿದೆ. ಆದರೆ ನಿನ್ನೆ ಲೋನು ಕೂಡ ಟೆಸ್ಟ್ ಮಾಡೋಕ್ಕೆ ಬರಲಿಲ್ಲ, ಅವಕಾಶನೇ ಸಿಗಲಿಲ್ಲ. ಬಟ್ ಈ ವಾರದಲ್ಲಿ ಅಂದರೆ ನಾಳೆ ಅಥವಾ ಸೋಮವಾರ ಖಂಡಿತ ಈ ಸ್ಟಾಕ್ನ ಟ್ರ್ಯಾಕ್ ಮಾಡ್ತಾರೆ. ಯಾಕಂದರೆ ಇವತ್ತಿಂದು 6%, ಮೊನ್ನೆದು 18%, ಸರಿ ಸುಮಾರು 25% ಮೂವ್ಮೆಂಟ್ ಆಗಿದೆ. ಅಂದರೆ ಮೊನ್ನೆ ಗುರುವಾರ ನಿನ್ನೆಗಿಂತ ಮುಂದೆ ಅಂದರೆ ಮಂಗಳವಾರ ಎಂಡಿಂಗಲ್ಲಿ ಇದು 3,000 ಲೆವೆಲ್ಗೆ ಇದ್ದಂಥ ಸ್ಟಾಕು ಇವತ್ತು 4,000ಕ್ಕೆ ಬಂದಿದೆ. 1,000 ಪಾಯಿಂಟ್ಗಳು, ಆಲ್ಮೋಸ್ಟ್ 25% ಆ ಸ್ಟಾಕಲ್ಲಿ 2 ದಿನದಲ್ಲಿ ಬಂದಿದೆ. ಅಂದರೆ ಏನಾಗ್ಬೋದು, ಮುಂಬರುವ ದಿನಗಳಲ್ಲಿ ಇಲ್ಲಿ ಒಂದು ಕಚ್ಕೊಂಡು ಕೂತ್ಕೋಬೋದು, ಒಂದು ಕರೆಕ್ಷನ್ ಕೂಡ ಬರ್ತಾ ಹೋಗ್ಬೋದು. ಸೊ ಶಾರ್ಟ್ ಮಾಡೋರಿಗೆ ಒಳ್ಳೆ ಆಪರ್ಚುನಿಟಿ. ಇವತ್ತು ಒಂದು ಡೋಜಿ ಆದಂಗೆ ಕಾಣಿಸ್ತಾ ಇದೆ. ನಾಳೆ ಏನಾದ್ರು ಗ್ಯಾಪ್ ಡೌನ್ ಆಯಿತು ಅಥವಾ ಈ ಝೋನಲ್ಲಿ ಓಪನ್ ಕೆಳಗಡೆ ಬರ್ತಾ ಇದೆ ಅಂದರೆ ಸಣ್ಣ ಪ್ರಮಾಣದಲ್ಲಿ ಮತ್ತೆ ಹೇಳ್ತಾ ಇದ್ದೀನಿ, ನೀವು ಶಾರ್ಟಿಂಗ್ ಬಗ್ಗೆ ಯೋಚನೆ ಮಾಡ್ಬೋದು. ಇಂಟ್ರಾಡೇ ಏನಾದ್ರು ಮಾಡ್ಬೋದು, ಅಥವಾ ನೀವು F&O ಪೊಸಿಷನ್ ಬೇಕಾದರೂ ನೀವು ಫೆಬ್ರವರಿದು ಮಾರ್ಚ್ ಮಂತಿಂದು ತಗೋಬೋದು. ಒಳ್ಳೆ ವಾಲ್ಯೂಮ್ ಆಗಿದೆ ಖಂಡಿತವಾಗ್ಲೂ. ಅದರ ಮೇಲ್ಗಡೆ ಹೋಗ್ತಾರೋ ಸ್ಟಾಕನ್ನು ಹಿಡಿಯೋಕ್ಕಾಗೋದಿಲ್ಲ. ಆದರೆ ಈ ಥರ 2 ದಿನದಲ್ಲಿ ಮೂಮೆಂಟ್ ಆದರೆ ನಾವು ಖಂಡಿತ ಒಂದು ಪ್ರಾಫಿಟ್ ಬುಕಿಂಗ್ ಬರುತ್ತೆ, ಒಂದು ಕರೆಕ್ಷನ್ ಆಗುತ್ತೆ ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಬೋರೋಸಿಲ್ ರಿನ್ಯೂವೇಬಲ್ಸ್ ನಿನ್ನೆ ರಿಸಲ್ಟ್ ಬಂದಿದೆ, ಇಲ್ಲಿ ಯಾಕೋ ಅಪ್ಡೇಟ್ ಆಗಿಲ್ಲ ನೋಡಿ. $5 ಬಿಲಿಯನ್ ಈಕ್ವಿಟಿ ಶೇರ್ಸ್ನ ಏನೋ ರೈಸ್ ಮಾಡ್ತಾ ಇದ್ದಾರೆ, ಈ ರೀತಿ ಎಲ್ಲ ಬಂದಿದೆ. ಸೊ 8% ಫಾಲ್ ಆಗಿದೆ ಅದಕ್ಕೋಸ್ಕರ ಅಂತ ಹೇಳಿದ್ದಾರೆ ಇಲ್ಲಿ. ಸೊ ನೀವು ನೋಡಿದಾಗಾದ್ರೆ ಈ ಸೋಲಾರ್ ಎನರ್ಜಿ ಸೆಕ್ಟರಲ್ಲಿ ಈ ಸೋಲಾರ್ ಗ್ಲಾಸ್ ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತಾರಲ್ಲ, ಅದರಲ್ಲಿ ಕೆಲವೇ ಕಂಪ್ನಿಗಳಿದೆ ಅಂತ ನಿಮ್ಗೆ ಹೇಳಿದೆ. ಅದರಲ್ಲಿ ಬೋರೋಸಿಲ್ ರಿನ್ಯೂವೇಬಲ್ಸ್ ಕೂಡ ಒಂದು ತುಂಬ ಓವರ್ ರನ್ ಆಗಿರಲಿಲ್ಲ, ಇದು ಓವರ್ ಬಾಟ್ ಝೋನಲ್ಲೂ ಬಂದಿರಲಿಲ್ಲ. ಹಾಗಾಗಿ ಒಂದು ಟ್ರೆಂಡ್ ಲೈನ್ ಕೂಡ ಬ್ರೇಕ್ಔಟ್ ಆಗ್ತಿರೋದ್ರಿಂದ, ನ್ಯೂಸು ಕೂಡ ಬಂದಿರೋದ್ರಿಂದ ಅದಕ್ಕೆ ಪೂರಕವಾಗಿ ಇದನ್ನ ಗಮನಹರಿಸ್ಬೋದು ಅಂತ ನಿಮಗೆ ಯಾವತ್ತು ಅನೌನ್ಸ್ ಮಾಡಿದ್ರಲ್ಲ ರಾಮಂದ್ರ ಉದ್ಘಾಟನೆ ದಿನ, ಅವತ್ತೇ ನಾನು ಹೇಳಿದ್ದೆ, ನಿಮಗೆ ಮಾತಾಡ್ಕೊಂಡಿದ್ವಿ. ಒಳ್ಳೆ ವಾಲ್ಯೂಮಲ್ಲಿ ಕೂಡ ಆಗಿದೆ ಅಂತ ನೋಡಿದ್ವಿ. ಈಗ ಏನಾಗ್ತಾ ಇದೆ, ರೀಟೆಸ್ಟ್ ಆಗ್ತಾ ಇದೆ. 520 ಅನ್ನೋದು ಒಳ್ಳೆ ಲೆವೆಲು. 520ರಿಂದ 480 ಫಸ್ಟ್ ಟೈಮ್ ಯಾರಾದರೂ ಇನ್ವೆಸ್ಟ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ ಅಂದರೆ ಅದರಿಂದ ವಾಪಸ್ ಬರ್ತಾ ಹೋಯಿತು ಅಂತಂದರೆ 450 ಲೆವೆಲ್ ತನಕ ಈ ಸ್ಟಾಕ್ ಬರ್ಬೋದು. ಈ ಲೆವೆಲಲ್ಲಿ 500ರಿಂದ ಕೆಳಗಡೆ ಅಪ್ ಟು 450 ತನಕ ನೀವು ಇನ್ವೆಸ್ಟ್ ಮಾಡ್ಬೋದು. ಯಾಕಂದರೆ ಟ್ರೆಂಡ್ ಲೈನ್ ಆಫ್ಟರ್ ಲಾಂಗ್ ಟೈಮ್ ಬ್ರೇಕ್ ಆಗಿದೆ 2022ರಲ್ಲಿ ಮಾಡಿರುವಂಥದ್ದು. ಇದಕ್ಕೆ ಏನಾದರೂ ಟೆಸ್ಟ್ ಆಗಿ ವಾಪಸ್ ಕಂಟಿನ್ಯೂಷನ್ ಕೊಡ್ತಾ ಇತ್ತು ಅಂತಂದರೆ ಸ್ಟಾಕು ಒಳ್ಳೆ ಮೂವ್ಮೆಂಟ್ ಆಗೋಕ್ಕೆ ಕಾಣ್ಬೋದು. ಕಾರಣ ಸೋಲಾರ್ದು 1 ಕೋಟಿ ಮನೆಗೆ ಅಂತ ಬಂದಿರೋದ್ರಿಂದ ಖಂಡಿತವಾಗ್ಲೂ 13-14 ಪಟ್ಟು ಡಿಮ್ಯಾಂಡ್ ಕೂಡ ಜಾಸ್ತಿ ಬರುತ್ತೆ. ಆ ಡಿಮ್ಯಾಂಡ್ನ ಪೂರೈಕೆ ಮಾಡಬೇಕು ಅಂತಂದರೆ ಇಂಥ ಕಂಪ್ನಿಗಳು ಟಿಪಿಕಲ್ ಫ್ಲಾಗ್ ಆ್ಯಂಡ್ ಪೋಲ್ ಪ್ಯಾಟರ್ನ್ ಅಂತಿರೋ ಏನು ಬೇಕಾದರೂ ಅನ್ಬೋದು ನೀವು. ಸೊ ಅಲ್ಲಿ ಪ್ಯಾಟರ್ನ್ ಕೂಡ ಕಾಣಿಸ್ತಾ ಇರೋದ್ರಿಂದ ಹೇಳ್ತಾ ಇದ್ದೀನಿ. ಹೇಗೆ ನಾನೊಬ್ಬ ಸೆವೆ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. ಯಾವುದೇ ಸ್ಟಾಕಲ್ಲಿ ನೀವು ಟ್ರೇಡ್ ಮಾಡೋದಕ್ಕಿಂತ ಮುಂಚೆ, ಇನ್ವೆಸ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಅನಾಲಿಸಿಸ್ನ ನೀವು ಮಾಡುವಂಥದ್ದು ವೆರಿ ಇಂಪಾರ್ಟೆಂಟ್. ಬಟ್ ಟ್ರೆಂಡ್ ಲೈನ್ ಕೂರ್ತಾ ಇದೆ, ವಾಲ್ಯೂಮ್ ಕೂರ್ತಾ ಇದೆ, ಬ್ರೇಕ್ಔಟು ಎಲ್ಲ ಲಕ್ಷಣಗಳು ಕೂರ್ತಾ ಇದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಹೇಗೆ ಸ್ಟಾಪ್ ಲಾಸ್ ನೀವೇನು ಇಟ್ಕೋಬೋದು, ಇದರಲ್ಲಿ 400-425ನ ನೀವು ಸ್ಟಾಪ್ ಲಾಸ್ ಇಟ್ಕೋಬೋದು ಈ ಸ್ಟಾಕಲ್ಲಿ. ಅದೇ ರೀತಿಯಾಗಿ ITC ಏನು ಕತೆ ಅಂತ ನಿನ್ನೆ ಒಬ್ರು ಕೇಳಿದ್ರು, ನಾನು ಕವರ್ ಮಾಡೋದು ಮರ್ತು ಹೋಗಿದ್ದೆ. ಒಂದು ಇಂಪಾರ್ಟೆಂಟ್ ಟ್ರೆಂಡ್ ಲೈನು 430 ಬಿಟ್ಟು ಹೋಗಬಾರ್ದು ಅಂತ ಹೋದ ವಾರ ನಾವು ಮಾತಾಡ್ಕೊಂಡಿದ್ವಿ. ಇವತ್ತು ನೋಡಿ ಅದರಿಂದ ಕ್ಲೀನಾಗಿ ಶಾರ್ಪಾಗಿ ರಿಜೆಕ್ಷನ್ ಬಂತು. ಎಲ್ಲಿ ಬಂತು, 410 ಲೆವೆಲ್ಗಳನ್ನು ಬಂದು ಟೆಸ್ಟ್ ಆಗಿದೆ. ಸೊ ಈ 410 ಲೆವೆಲು ಟಿಪಿಕಲ್ ಪ್ಯಾಟರ್ನು. ಇದನ್ನೇನಾದ್ರು ಈ ನೆಕ್ಲೈನ್ನ ಬ್ರೇಕ್ ಆಯಿತು ಅಂತಂದರೆ 380 ಲೆವೆಲ್ಗಳಿಗೆ ITC ಬರ್ಬೋದು. ITC 380 ಲೆವೆಲ್ಗೆ ಬಂತು ಅಂದರೆ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್, ಇಟ್ಸ್ ಯುವರ್ ಟೈಮ್ ಟು ಇನ್ವೆಸ್ಟ್ ಇನ್ ದ ಸ್ಟಾಕ್. ಹೇಗೆ ನಾನೊಬ್ಬ ITCನಲ್ಲಿ ಇನ್ವೆಸ್ಟರ್ ಆಗಿ ಈ ಮಾತನ್ನು ಹೇಳ್ತಾ ಇದ್ದೀನಿ. ಹಾಗಾಗಿ ಈಗ ನನ್ನ ಪೋರ್ಟ್ಫೋಲಿಯೋದಲ್ಲಿ ಇದೆಯಲ್ಲೋ ಮರ್ತೋಗಿದೆ, ನಾನು ಮೇಲ್ಗಡೆ ಹೋದಾಗ ಕೊಟ್ಟಿದ್ದೆ. ಮೋಸ್ಟ್ಲಿ ಇಲ್ಲ, ನಾನು ಫ್ರೆಶ್ ಆಗಿ ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತೀನಿ 380 ಲೆವೆಲ್ಗೆ ಬಂದರೆ. ಬಟ್ ನಿಮ್ಮ ಅನಾಲಿಸಿಸ್ನ ನೀವು ಮಾಡೋಂಥದ್ದನ್ನ ಮರಿಬಾರ್ದು. ನಿಫ್ಟಿ 50ನಲ್ಲಿ ಒಂದ್ಸಲ ನೀವು ಗಮನಿಸ್ತಾ ಬರ್ತಾ ಹೋದರೆ ಪ್ರತಿ ಸೆಕ್ಟ್ರಲ್ಲೂ ಕೂಡ ನಿಮಗೆ ಒಳ್ಳೆ ಕರೆಕ್ಷನ್ ಆಗಿರುವಂಥ ಹೆವಿ ವೆಯ್ಟ್ ಸ್ಟಾಕ್ಸ್ಗಳು ನೋಡಲಿಕ್ಕೆ ಸಿಗ್ತಾ ಇದೆ. ದಯವಿಟ್ಟು ಮಾರ್ಕೆಟ್ ಆಪರ್ಚುನಿಟಿ ಕೊಡುತ್ತೆ. ಮುಂದೆನೂ ಕೂಡ ಮಾರ್ಚ್ ಎಂಡ್ ಅಷ್ಟೊತ್ತಿಗೂ ಒಳ್ಳೆ ಆಪರ್ಚುನಿಟಿ ಬರ್ಬೋದು. ಆ ಆಪರ್ಚುನಿಟಿನ ಯೂಸ್ ಮಾಡಿಕೊಂಡು ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡೋದ್ರಲ್ಲಿ, ಜೊತೆಗೆ ಕೋರ್ ಪೋರ್ಟ್ಫೋಲಿಯೋನಲ್ಲಿ ಬಿಲ್ಡ್ ಮಾಡೋದ್ರ ಬಗ್ಗೆ ಜಾಸ್ತಿ ಗಮನವಹಿಸಿ ಅಂತ ಹೇಳ್ಕೊತೀನಿ. ಹಾಗೆಯೇ ಇನ್ನೊಂದು ಇಂಪಾರ್ಟೆಂಟ್ ಸ್ಟಾಕು ಪೇಟಿಎಂ ಬಗ್ಗೆ ಮಾತಾಡೋದು ಮರ್ತೋಗಿದೆ. ಇವತ್ತು ನೋಡಿ RBI ಗವರ್ನರಿಗೆ ಈ ಪ್ರಶ್ನೆ ಕೇಳಿದ್ರು, ಪೇಟಿಎಂ ಬಗ್ಗೆ ಏನು ಅಂತ. ಹೆಸರು ತೊಗೊಂಡಲ್ಲ, ಆದರೆ ಅವರು ಅದನ್ನ ಇಲಿಸ್ಟ್ರೇಟ್ ಮಾಡ್ತಾ ಹೋಗಿದ್ರು. ನಾವು ಯಾವುದೇ ಒಂದು ಪರ್ಟಿಕ್ಯುಲರ್ ಕಂಪನಿಗೆ ಡೈರೆಕ್ಟಾಗಿ RBI ಬಂದು ಇನ್ವಾಲ್ವ್ ಆಗೋದು ಅನ್ನೋದು ಪ್ರಕ್ರಿಯೆ ಇರೋದಿಲ್ಲ. ಆದರೆ ಯಾಕೆ ಈ ರೀತಿ ಮಾಡಬೇಕಾಯಿತು ಅಂತಂದರೆ, ನಾವು ಅವರಿಗೆ ಸಾಕಷ್ಟು ಕಾಲಾವಕಾಶನ ಕೊಟ್ಟಿದ್ವಿ ಕಂಪ್ಲೇಂಟ್ಸಲ್ಲಿ ಬನ್ನಿ ಅಂತ. ಆದರೆ ಅದು ಯಾವುದನ್ನು ಬರ್ದಿರೋದ್ರಿಂದ ನಾವು ಪರ್ಸ್ನಲ್ಲಾಗಿ ಬಂದು ಈಗ ಫೈಟ್ ಮಾಡುವಂಥ ಪರಿಸ್ಥಿತಿ ಬಂದಿದೆ ಪೇಟಿಎಂ ವಿರುದ್ಧ ಅಂತ ಹೇಳಿದ್ದಾರೆ ಅವರು. ಇನ್ನು ಯೂಸರ್ಸ್ಗಳಿಗೆ ಏನು ಅಂದರೆ ಶೇರ್ ಹೋಲ್ಡರ್ಸ್ ಆಗಿರ್ಬೋದು, ಅಥವಾ ಪೇಟಿಎಂ ವಾಲೆಟ್ ಯೂಸರ್ಸ್ ಆಗಿರ್ಬೋದು, ಬ್ಯಾಂಕ್ ಯೂಸರ್ಸ್ ಆಗಿರ್ಬೋದು, ಅವರಿಗೆ ಒಂದು ಸಮಗ್ರವಾಗಿರುವಂತಹ FAQ ಸೆಕ್ಷನ್ನ ಬಿಡುಗಡೆ ಮಾಡ್ತೀವಿ ಅಂತ RBI ಗವರ್ನರು ಇವತ್ತು ಹೇಳಿದ್ದಾರೆ. ಹಾಗಾಗಿ ಪೇಟಿಎಮ್ಮಲ್ಲಿ ಇವತ್ತು ಮತ್ತೆ 10% ಕರೆಕ್ಷನ್ ಬಂದಿದೆ. ಸೊ ಯಾವತ್ತೂ ಹೇಳಿದ್ದೀನಿ, ದಯವಿಟ್ಟು ಇಂಥ ಸ್ಟಾಕಿಂದ ದೂರ ಇರಿ. ಇವಾಗ ಯಾವ ಚುಕ್ಕಿ ಆಟ ಬರುತ್ತೋ ಆ ಸ್ಟಾಕಲ್ಲಿ ನೀವು ಎಂಟ್ರಿ ಆಗಂಗೆ ಇಲ್ಲ, ಕೈ ಸುಟ್ಕೊಳೋದು ಪಕ್ಕ ಆಗ್ತಾ ಹೋಗುತ್ತೆ. ಸೊ ಯಾರಾದರೂ ಇನ್ವೆಸ್ಟ್ ಮಾಡಿದರೆ ನಿಮಗೆ ಹೇಳಿದ್ದೆ, ಯಾವತ್ತು ಸರ್ಕ್ಯೂಟ್ ಓಪನ್ ಆಗುತ್ತೋ ಅವತ್ತು ಕೊಟ್ಟು ಆಚೆ ಬರೋದಕ್ಕೆ ಪ್ರಯತ್ನ ಪಡಿ ಅಂತ. ನಿಮಗೆ 1-2 ದಿನ ಅವಕಾಶ ಸಿಕ್ಕಿತ್ತು, ಕೊಟ್ಟಿರಲಿಲ್ಲ ಅಂತಂದರೆ ಇವತ್ತು ಅವಕಾಶ ಇತ್ತು ಬೆಳಗ್ಗೆಯಿಂದ. ಸೊ ಮತ್ತೆ ಇದು ಚುಕ್ಕಿ ಆಟ ಇಟ್ಕೊಂಡು ಹೋದರೆ ಗೊತ್ತಿಲ್ಲ ಎಲ್ಲಿ ತನಕ ಹೋಗುತ್ತೆ, ಕಂಪ್ನಿ ಉಳಿಯುತ್ತೋ ಇಲ್ವೋ ಅದೇನೋ ನನಗೆ ಗೊತ್ತಿಲ್ಲ. ಸೊ ಏನು ಹೇಳ್ತಾರೆ, ಯಾವ ಥರ ಮಾಡ್ತಾರೆ ಅನ್ನೋದ್ರ ಮೇಲೆ ನೋಡ್ತಾ ಹೋಗೋಣ. ಆತಂಕ
ಪಟ್ಕೊಳೋದು ಬೇಡ. ಯಾರಾದರೂ ಆಲ್ರೆಡಿ ವಾಲೆಟಲ್ಲಿ ದುಡ್ಡು ಇಟ್ಟಿದ್ದೀರಾ ಅಂತಂದರೆ ನೀವು KYC ಕಂಪ್ಲೀಟ್ ಮಾಡಿದ್ದೀರಾ ಅಂದರೆ ಅದು ನೀವು ಬೇರೆಯವರಿಗೆ ಟ್ರಾನ್ಸ್ಫರ್ ಮಾಡ್ಕೊಡೋದ್ರ ಮೂಲಕ ನೀವು ಅದನ್ನ ಖಾಲಿ ಮಾಡ್ಕೊತ ಹೋಗ್ಬೋದು. ಎಗೇನ್ ಯಾವುದೇ ವಿಡ್ರಾಲ್ ಲಿಮಿಟ್ ಇಲ್ಲ, 29 ಜನವರಿ ಆದಮೇಲೂ ಕೂಡ ಉಪಯೋಗಿಸ್ಕೋಬೋದು ಅಂತ Paytm ಕಂಪ್ನಿ ಹೇಳ್ತಾ ಇದೆ. ಆದರೆ RBI ಇಂದ ಏನು ಗೈಡ್ಲೈನ್ಸ್ ಬರುತ್ತೆ ಅನ್ನೋದನ್ನು ಕಾದು ನೋಡೋಣ. ಬೇಕಾದರೆ ಇದಕ್ಕೊಂದು ಡೆಡಿಕೇಟೆಡ್ ವಿಡಿಯೋ ಬೇಕು ಅಂತಂದರೆ ದಯವಿಟ್ಟು ತಿಳಿಸಿ. ಯಾಕಂದರೆ ನಮ್ಮ ಪಕ್ಕದ ಮನೆಯವರೇ ಒಬ್ಬರು Paytmಲ್ಲಿ ದುಡ್ಡನ್ನು ಇಟ್ಬಿಟ್ಟಿದ್ದಾರೆ, ಆದರೆ ಅವರು KYCನೇ ಕಂಪ್ಲೀಟ್ ಮಾಡ್ಕೊಂಡಿಲ್ಲ. ಆ ದುಡ್ಡನ್ನು ಇವಾಗ ಬೇರೆ ಯಾರಿಗೂ ಕಳ್ಸೋಕ್ಕಾಗ್ತಾ ಇಲ್ಲ, ಅವರು ತೊಗೊಳಕ್ಕೆ ಯೂಸ್ ಆಗ್ತಾ ಇಲ್ಲ, ಆ ರೀತಿಯಾಗಿ ಹೋಗಿದೆ ಅದು. ಸೊ ಅಕ್ಸೆಪ್ಟ್ ಮಾಡ್ಕೊಳುತ್ತೆ ಆ್ಯಡ್ ಮಾಡ್ಕೊಳೋದಕ್ಕೆ, ಆದರೆ ಅದನ್ನ ವಿಡ್ರಾ ಮಾಡೋದಕ್ಕಾಗಲಿ ಬೇರೆಯವ್ರಿಗೆ ಟ್ರಾನ್ಸ್ಫರ್ ಮಾಡೋದಕ್ಕಾಗಲಿ ಆಗಲ್ಲ ಅಂಟಿಲ್ ಅವ್ರು KYC ಕಂಪ್ಲೀಟ್ ಮಾಡೋ ತನಕ. ಆ ರೀತಿಯಾಗಿ ದಯವಿಟ್ಟು ವಾಲೆಟಲ್ಲಿ ದುಡ್ಡು ಇಟ್ಬಿಡಿ. ಬ್ಯಾಂಕ್ ಟು ಬ್ಯಾಂಕ್ ಟ್ರಾನ್ಸ್ಫರ್ ಅಂತಿದೆ ಅಂದಾಗ, UPI ಇದೆ ಅಂತಂದಾಗ ಯಾಕೆ ವಾಲೆಟಲ್ಲಿ ದುಡ್ಡು ಇಡಬೇಕು? ಯಾಕೆಂದರೆ ಕೆಲವರು ಕ್ಯಾಶ್ ಬ್ಯಾಕ್ ಕೊಡ್ತಾರೆ, ಆ ರೀತಿ ಈ ರೀತಿ ಅಂತ ಹೇಳ್ಬಿಟ್ಟು ಕೆಲವರು ಆ ರೀತಿ ವಾಲೆಟಲ್ಲಿ ಬ್ಯಾಲೆನ್ಸ್ನ ಮೇಂಟೈನ್ ಮಾಡ್ತಾರೆ. ಬಟ್ ಕಂಪ್ಲೇಂಟ್ಸ್ ಅಂತ ಬಂದಾಗ, ಅದು ಎಸ್ಪೆಷಲಿ RBI ಅಂತ ಒಂದು ದೊಡ್ಡ ಒಂದು ಇನ್ಸ್ಟಿಟ್ಯೂಟ್ ಬಂದು ಕಂಪ್ಲೇಂಟ್ ಮಾಡ್ತಾ ಇದೆ ಅಂತಂದಾಗ ನಾವು ತುಂಬ ಹುಷಾರಾಗಿರಲೇಬೇಕು. ಇದರಲ್ಲಿ ಏನೋ ಸರಿ ಇಲ್ಲ ಅಂತ. ಹಾಗಾಗಿ ದಯವಿಟ್ಟು ಯಾರೋ ಈ ಮಾರ್ಗನ್ ಸ್ಟ್ಯಾನ್ಲಿ ಅವ್ರು ಬಂದು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಇನ್ಯಾರೋ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಬರ್ತಿರ್ಬೋದು ನ್ಯೂಸಲ್ಲಿ. ಅವ್ರು ಏನು ಒಪ್ಪಂದದಲ್ಲಿ ಯಾಕೆ ಬರ್ತಾ ಇದ್ದಾರೆ ಅನ್ನೋದು ನಮ್ಗೆ ಗೊತ್ತಿರೋದಿಲ್ಲ. ಹಾಗಾಗಿ ಯಾವ್ದು ನ್ಯೂಸ್ ಮಾಡ್ತಾ ಇರುತ್ತೆ ನೋಡಿ ಸುಮಾರು, ಆ ಸ್ಟಾಕಿಂದ ನೀವು ದೂರ ಇರೋದೇ ಒಳ್ಳೆಯದು. ಯಾಕೆಂದರೆ ಪಂಪ್ ಆ್ಯಂಡ್ ಡಂಪ್ ಜಾಸ್ತಿ ಆಗುತ್ತೆ. ರೀಟೇಲರ್ಸ್ ಬುದ್ಧಿವಂತರಲ್ಲ, ರೀಟೇಲರ್ಗಿಂತ ಜಾಸ್ತಿ ಬುದ್ಧಿವಂತರಿರೋರು, ಜಾಸ್ತಿ ರಿಸೋರ್ಸ್ ಇರೋರು, ಜಾಸ್ತಿ ನೆಟ್ವರ್ಕ್ ಇರುವಂಥ ಸಾಕಷ್ಟು ಜನ ಇದ್ದಾರೆ. ಅವರು ಚೆನ್ನಾಗಿ ಆಟ ಆಡಿಸ್ತಾ ಹೋಗ್ತಾರೆ. ದಯವಿಟ್ಟು ಆ ಬಲೆಗೆ ಬೀಳೋದು ಬೇಡ. ಸೊ ಫಂಡಮೆಂಟಲಿ ಸ್ಟ್ರಾಂಗ್ ಇರೋ ಸ್ಟಾಕಲ್ಲಿ ನಮ್ಮ ಪಾಡಿಗೆ ನಮ್ಮ ಪೋರ್ಟ್ಫೋಲಿಯೋನ ನೋಡ್ಕೊತಾ ಹೋಗೋಣಂತೆ. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. 2024ರ ನಮ್ಮ ಚಾನಲ್ ಮಿಷನ್ ತಮಗೆಲ್ಲರಿಗೂ ಗೊತ್ತಿದೆ. ಜೀವ ವಿಮೆ ನಮ್ಮೆಲ್ಲರ ಹೊಣೆ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.